ಯಾರೆಲ್ಲ ರೋಹಿತ್ ಶರ್ಮಾ ಅವರ ಬಗ್ಗೆ ಡೌಟ್ ಪಟ್ಟಿದ್ರು, ಏಜ್ ಆಯಿತು, ಫಿಟ್ನೆಸ್ ಇಲ್ಲ, ಫಾರ್ಮ್ ಇಲ್ಲ, ಇವ್ರು ಯಾಕೆ ತಂಡದಲ್ಲಿದ್ದಾರೆ, ಇವರನ್ನು ಕಿತ್ತೊಗೆಯಬೇಕು, ಯಂಗ್ಸ್ಟರ್ಗೆ ಚಾನ್ಸ್ ಕೊಡಬೇಕು, 2027 ವರ್ಲ್ಡ್ ಕಪ್ಗೆಲ್ಲ ಇವರೆಲ್ಲ ಬೇಡ, ಹಾಗೆ ಹೀಗೆ ಅಂತ ಟೀಕೆ ಟಿಪ್ಪಣಿಗಳನ್ನು ಯಾರೆಲ್ಲ ಬರೆದಿದ್ರು, ಹೇಳಿದ್ರು, ಯಾರೆಲ್ಲ ಅಂದುಕೊಂಡಿದ್ರೆ ಇವರು ತಂಡದಲ್ಲಿ ಇರೋದು ಬೇಡ, ಹಾಗೆ ಹೀಗೆ ರೂಮರ್ ಗಿಮರ್ ವಾಟ್ ಎವರ್ ಇಟ್ ಈಸ್, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಸೊ ಆ ಥರದ ಪ್ರೆಷರ್ ಏನು ಕ್ರಿಯೇಟ್ ಮಾಡಿದ್ರು ರೋಹಿತ್ ಶರ್ಮಾ ಅವರಿಗೆ, ಆ ಪ್ರೆಷರಿಗೆ, ಆ ಒಂದು ಟೀಕೆ ಟಿಪ್ಪಣಿಗಳಿಗೆ ರೋಹಿತ್ ಶರ್ಮಾ ಅವರು ಬಡ್ಡಿ ಸಮೇತ ಅಲ್ಲ, ಚಕ್ರ ಬಡ್ಡಿ ಸಮೇತ ನಿನ್ನೆ ಉತ್ತರ ಕೊಟ್ಟಿದ್ದಾರೆ. ದ ಗೋಟ್, ದ ಹಿಟ್ ಮ್ಯಾನ್ ಈಸ್ ಬ್ಯಾಕ್. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೀರೀಸ್ ಭಾರತ ಸೋತಿದೆ, ODI ಸೀರೀಸು 1-2 ಅಂತರದಿಂದ ಭಾರತ ಸೋತಿದ್ದಾರೆ. ಫಸ್ಟ್ ಮ್ಯಾಚ್ ಗೆದ್ದ ಮೇಲೆ ನೆಕ್ಸ್ಟ್ 2 ಮ್ಯಾಚ್ಗಳನ್ನು ಸೋತರು. ಬಟ್ ಸ್ಟಿಲ್ ದ ಡೇ, ನಿನ್ನೆಯ ಡೇ ಬಿಲಾಂಗ್ ಟು ರೋಹಿತ್ ಶರ್ಮಾ. ಯಾಕಂತಂದರೆ ಯಾವ ರೇಂಜಿಗೆ ಅವರಿಗೆ ಒಂದು ಪ್ರೆಷರ್ ಕ್ರಿಯೇಟ್ ಆಗಿತ್ತು ಅಂತಂದರೆ, ನಿನ್ನೆ ಏನಾದರೂ ಸಿಂಗಲ್ ಡಿಜಿಟಿಗೆ ಅವ್ರೇನಾದ್ರು ಔಟ್ ಆಗಿದ್ದಿದ್ರೆ ಫಾರ್ ಶೋರ್ ಅವರನ್ನು ನೆಕ್ಸ್ಟ್ ODI ಸೀರೀಸಿಗೆ ಕೈ ಬಿಡ್ತಾ ಇದ್ರು. ನಿನ್ನೇನು ರಿಟೈರ್ಮೆಂಟ್ ಘೋಷಣೆ ಆಗ್ತಾ ಇರಲಿಲ್ಲ, ಬಟ್ ನಿಧಾನಕ್ಕೆ ನೆಕ್ಸ್ಟ್ ODI ಸೀರೀಸ್ ಯಾವಾಗ ಉಂಟಲ್ಲ ಆವಾಗ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ, ಏನೋ ಒಂದು ನೆಪ ಹೊಡ್ತಾ ಇದ್ರು. ಬಟ್ ನಿನ್ನೆಯ ಆ ಒಂದು 138 ರನ್ ಏನಿದೆ ಲಾರ್ಡ್ಸ್ ಅಂಗಳದಲ್ಲಿ ಅವ್ರು ಹೊಡೆದ 138, 2027 ODI ವರ್ಲ್ಡ್ ಕಪ್ ಏನು ಪ್ಲೇಯಿಂಗ್ 15 ಪ್ಲೇಯಿಂಗ್ 16 ಸೆಲೆಕ್ಟ್ ಮಾಡ್ತಾರಲ್ಲ, ಪಕ್ಕಾ ರೋಹಿತ್ ಶರ್ಮಾ ಅವರ ಹೆಸರು ಅದು ಅಲ್ಲಿ ಸೀಲ್. ಇನ್ನೂ ನೋ ರೂಮರ್ಸ್ ಅಥವಾ ಅವರ ಮೇಲೆ ಹೀಗೆ ಬೆರಳು ತೋರಿಸೋದು, ಅವರಿಗೆ ಬೆರಳು ತೋರಿಸೋದು, ಇಲ್ಲ ನಿಮ್ಮ ಫಾರ್ಮ್ ಇಲ್ಲ, ನೋ. ಏನೇನು ಊಹಾಪೋಹ ಎಲ್ಲ ಇತ್ತಲ್ಲ ಲಾಸ್ಟ್ ಇಯರೇ, ಏನೋ ಡಿಸೆಂಬರಲ್ಲಿ ಅಕ್ಟೋಬರಲ್ಲಿ ಏನೋ ಇದು ಆಸ್ಟ್ರೇಲಿಯಾ ಸೀರೀಸ್ ಮಾಡಿದರು, ಆಗ ಸ್ವಲ್ಪ ಗುಮಾನಿ ಇತ್ತು ರೋಹಿತ್ ಶರ್ಮಾ ಮತ್ತು ಇದು ಏನು ವಿರಾಟ್ ಕೊಹ್ಲಿ ಅವ್ರದ್ದು ಲಾಸ್ಟ್ ಸೀರೀಸ್ ಆಗ್ಬೋದು ಹಾಗೆ ಹೀಗೆ ಅಂತ. ಆ ಒಂದು ಸೀರೀಸಲ್ಲಿ ರೋಹಿತ್ ಶರ್ಮಾ ಅವರು ಮ್ಯಾನ್ ಆಫ್ ದ ಸೀರೀಸ್. ಫಸ್ಟ್ ಮ್ಯಾಚ್ ಕ್ಲಿಕ್ ಆಗಿರಲಿಲ್ಲ, ಸೆಕೆಂಡ್ ಮ್ಯಾಚ್ 70+ ಹೊಡೆದಿದ್ರು, ಥರ್ಡ್ ಮ್ಯಾಚ್ 100 ಹೊಡೆದಿದ್ರು, ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ರು. ಅದಾದಮೇಲೆ ನ್ಯೂಜಿಲೆಂಡ್ ಸೀರೀಸಲ್ಲಿ ಅಂಥ ರನ್ ಬಂದಿರಲಿಲ್ಲ. ಸೌತ್ ಆಫ್ರಿಕಾ ಅಗೇನ್ಸ್ಟ್ ಒಂದು 50 ಏನೋ ಹೊಡೆದಿದ್ರು, ಅಫ್ಘಾನಿಸ್ತಾನ್ ಅಗೇನ್ಸ್ಟ್ ಕೂಡ ಒಂದು ಏನೋ 50+ ಸ್ಕೋರ್ ಬಂದಿತ್ತು. ಮತ್ತೆ ಪುನಃ ಒಂದು ಗುಮಾನಿ ಶುರುವಾಗಿತ್ತು, ಏನು ಅಂತಂದರೆ ಇಲ್ಲ ಇವ್ರನ್ನ ತೆಗಿಬೇಕು ಹಾಗೆ ಹೀಗೆ ಅಂತ. ಈಗ ಇಂಗ್ಲೆಂಡ್ ಅಗೇನ್ಸ್ಟ್ ಫಸ್ಟ್ 2 ಮ್ಯಾಚ್ ಬರದಿದ್ರು, ರನ್ ಬರದಿದ್ರು ಕೂಡ ಥರ್ಡ್ ನಿರ್ಣಾಯಕ ಮ್ಯಾಚಲ್ಲಿ ಪ್ರೆಷರ್ ಇದ್ದಾಗ ನಿನ್ನೆ ಆಟ ಆಡಿದಂತಹ ರೀತಿ, ಟೈಟ್ ಸ್ಲ್ಯಾಪ್, ಹೇಟರ್ಸ್ ಆಗಿರಲಿ, ಕ್ರಿಟಿಕ್ಸ್ ಆಗಿರಲಿ, ರೂಮರ್ ಸ್ಪ್ರೆಡ್ ಮಾಡಿದವ್ರು ಆಗಿರಲಿ, ಎಲ್ಲರೂ ಕೂಡ ಈಗ ಅಂಥ ದೊಡ್ಡ ದೊಡ್ಡ ನ್ಯೂಸ್ ಚಾನಲಲ್ಲಿ ಎಲ್ಲ ಆರ್ಟಿಕಲ್ ಬಂದಾಗ ನಾವು ಸಹ ಹೇಳಿದ್ದು, ಹಾಗಾದರೆ ಎಂತ ಮಾರ ಇದು ಲಾಸ್ಟ್ ಮ್ಯಾಚಾ ಅಂತ. ನಮ್ಮ ಚಾನಲಲ್ಲಿ ಸಹ ನಾವು ಮಾತಾಡಿದ್ದು, ಲಾಸ್ಟ್ ಮ್ಯಾಚ್ ಇದು ಹೇಗೆ ಅವರನ್ನು ತೆಗಿತಾರೆ ಅಂತ. ಇನ್ನೂ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ಆಸ್ಟ್ರೇಲಿಯಾದಲ್ಲಿ ತನ್ನ ಕೊನೆಯ ಮ್ಯಾಚ್ ಆಡುವಾಗ ಒಂದು 100 ಹೊಡೆದ್ರು, ಇನ್ನು ಮೇಲೆ ಆಸ್ಟ್ರೇಲಿಯಾದಲ್ಲಿ ಏನು ಆಡುವುದಿಲ್ಲ ಅವರು, ಆಸ್ಟ್ರೇಲಿಯಾ ಅಂಗಳದಲ್ಲಿ ಎಲ್ಲಿ ಗ್ರೌಂಡಲ್ಲಿ ಆಡೋದಿಲ್ಲ, 100 ಎಂಡ್ ಮಾಡಿದರು. ಹಾಗೆಯೇ ಇಂಗ್ಲೆಂಡಲ್ಲಿ ಇದು ಕೊನೆಯ ಪಂದ್ಯ ರೋಹಿತ್ ಶರ್ಮಾ ಅವ್ರದ್ದು, ಇನ್ನೇನು ಇಂಗ್ಲೆಂಡಲ್ಲಿ ಮತ್ತೆ ಪುನಃ ODI ಆಡೋದಿಲ್ಲ. ಲಾರ್ಡ್ಸ್ ಅಂಗಳದಲ್ಲಿ ನಿನ್ನೆ ಏನು ನಡೆದಂತಹ ಮ್ಯಾಚಲ್ಲಿ 100 ಹೊಡೆದು ಹಿ ಬಿಕೇಮ್ ದಿ ಫಸ್ಟ್ ಇಂಡಿಯನ್ ಟು ಸ್ಕೋರ್ ODI 100. ಲಾರ್ಡ್ಸಲ್ಲಿ ಯಾರು ಕೂಡ ಇಲ್ಲಿಯ ತನಕ ಇಂಡಿಯನ್ 100 ಹೊಡೆದಿರಲಿಲ್ಲ. ಏನು ಚಂದದ ಇನ್ನಿಂಗ್ಸ್, 17 4, 5 6, 110 ಬಾಲಿಗೆ 138 ರನ್. ನಾನು ಮ್ಯಾಚ್ ಬಗ್ಗೆ ಮಾತಾಡ್ತೇನೆ. ಇವತ್ತಿನ ವಿಡಿಯೋ ಹೇಗೆ ಅಂತಂದರೆ ಫಸ್ಟ್ ಹಾಫ್ ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತಾಡೋದು, ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಅವರ ಬಗ್ಗೆ. ನೆಕ್ಸ್ಟ್ ಒಂದಿಷ್ಟು ನಮ್ಮ ಒಂದು ಸಿಟ್ಟು ಅದು ಇದನ್ನೆಲ್ಲ ವ್ಯಕ್ತಪಡಿಸಬೇಕಲ್ಲ, ಸೆಕೆಂಡ್ ಹಾಫ್ ಮ್ಯಾಚ್ ಬಗ್ಗೆ ಮಾತಾಡ್ತೇನೆ. ನಿನ್ನೆ ನಾನೊಂದು ಮೊಹಮ್ಮದ್ ಕೈಫ್ ಅವ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಎಷ್ಟು ಚಂದ ಮಾಡಿ ಹೇಳಿದ್ದಾರೆ ಅಂತಂದರೆ, ಇನ್ನು ಮೇಲೆ ದಯವಿಟ್ಟು BCCI ಡೈರೆಕ್ಟಾಗಿ ಇಂಟರ್ಫಿಯರ್ ಆಗಬೇಕು. ಈ ಒಂದು ಸೆಲೆಕ್ಷನ್ ಕಮಿಟಿ ಅಥವಾ ಯಾರೆಲ್ಲ ಇದ್ದಾರಲ್ಲ ಅವರಿಗೆ ಮುಲಾಜಿಲ್ಲದೆ ಡೈರೆಕ್ಟಾಗಿ ಹೇಳಬೇಕು. ಏನು ಅಂತಂದರೆ 2027 ODI ವರ್ಲ್ಡ್ ಕಪ್ ಏನಿದೆ ಅದಕ್ಕೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಇದ್ದೇ ಇರ್ತಾರೆ. ನೀವು ಅವರ ತಲೆ ಬಿಸಿಬಿಡಿ, ಅವರಿಗೆ ಹೇಳೋದನ್ನು ಬಿಡಿ. ಅವರಿಗೆ ಎಂತ ಮಾಡಬೇಕಂತ ಗೊತ್ತುಂಟು, ಇಷ್ಟು ವರ್ಷ ಆಡಿದ ಮೇಲೆ ಅವರಿಗೆ ಯಾರದೇ ಒಂದು ಸಲಹೆಗಳು ಬೇಡ, ಅವ್ರಿಗೆ ಗೊತ್ತುಂಟು ಹೇಗೆ ಆಡಬೇಕಂತ. ಅವರನ್ನು ಬಿಡಿ ನೀವು, ಅಂದರೆ ಬಿಡಿ ಅಂತಂದರೆ ಅವರು ಇದ್ದಾರೆ 2027 ವರ್ಲ್ಡ್ ಕಪ್ಪಿಗೆ ಇದ್ದಾರೆ, ನೀವು ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ BCCI ಸೆಲೆಕ್ಷನ್ ಕಮಿಟಿಗೆ ಹೇಳಬೇಕು. ಆ್ಯಂಡ್ ಕನ್ನಡದಲ್ಲಿ ಒಂದು ಮಾತುಂಟು, ಏನಂತಂದರೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ. ಎಂತ ಬ್ರೋ ಇದು, ಸಿಂಪಲ್ ಆಗಿ ಹೇಳ್ತೇನೆ, ಹಳೆ ಬೇರು. ನಾವು ಅದನ್ನು ಇದು ಕ್ರಿಕೆಟಿಗೆ ಕಂಪೇರ್ ಮಾಡಿದರೆ ಹಳೆ ಬೇರು, ಹಳೆ ಹುಲಿಗಳು ಯಾರಿಗೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್,
ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು. ಹೊಸ ಚಿಗುರು ಅಂತಂದರೆ ಯಂಗ್ಸ್ಟರ್ಸ್, ಅದು ಎರಡೂ ಕೂಡಿದ್ರೆ ಮರ ಸೊಬಗು. ಮರ ಯಾವುದು ಅಂತಂದರೆ ಟೀಮು. ಸೊ ತಂಡದಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೂಡ ಇರಬೇಕಾಗ್ತದೆ, ಯಂಗ್ಸ್ಟರ್ಸ್ ಕೂಡ ಇರಬೇಕಾಗ್ತದೆ. ಆಗ ಒಂದು ಟೀಮ್ ಸದೃಢವಾಗಿ ಬೆಳೀತದೆ. ಎಲ್ಲ ಯಂಗ್ಸ್ಟರ್ಸನ್ನು ಇಟ್ಕೊಂಡು ನಾವು ಹೋಗ್ತೇವೆ, ನಮಗೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಎಲ್ಲ ಬೇಡ, ಸ್ಟಾರ್ ಕಲ್ಚರ್ ಬೇಡ ಅಂತ ಹೇಳಿದರೆ ಟೀಮ್ ಲಗಾಡಿ ಹೋಗ್ತದೆ. ಅದಕ್ಕೆ T20 ಒಂದು ನಮ್ದೇನು ಐರ್ಲೆಂಡಲ್ಲಿ ಆಯಿತು, ಇಂಗ್ಲೆಂಡಲ್ಲಿ ಆಯ್ತಲ್ಲ, ವೈಟ್ ವಾಶ್ ಆಯ್ತಲ್ಲ, ಅದೇ ಒಂದು ಪ್ರೈಮ್ ಎಕ್ಸಾಂಪಲ್. ಯಾಕಂತಂದರೆ ಸ್ಟಾರ್ ಕಲ್ಚರ್ ಬೇಡ, ಅದು ನನಗೆ ಈ ಮಾತು ಅರ್ಥವೇ ಆಗೋದಿಲ್ಲ. ಸ್ಟಾರ್ ಹೇಗೆ ಆಗೋದು? ನೀವು ಕಂಟಿನ್ಯೂಸ್ ಆಗಿ ಸೂಪರಾಗಿ ಪರ್ಫಾರ್ಮ್ ಮಾಡಿದರೆ, ನಿಮ್ಮ ತಂಡವನ್ನು ನೀವು ಸುಮಾರು ಸಲ ಗೆಲ್ಲಿಸಿದರೆ ನೀವು ಆಟೋಮೆಟಿಕಲಿ ಸ್ಟಾರ್ ಆಗ್ತೀರಿ. ಅದೇನು ಕ್ರಿಕೆಟಲ್ಲಿ ಮಾತ್ರ ಅಂತಲ್ಲ, ಫುಟ್ಬಾಲೇ ತಗೊಳ್ಳಿ, ಮೆಸ್ಸಿ, ರೊನಾಲ್ಡೋ ಅವರೆಲ್ಲ ದೊಡ್ಡ ಸ್ಟಾರ್ಸ್. ಯಾಕೆಂತಂದರೆ ಅವರು ಅಷ್ಟು ವರ್ಷ ಕ್ಲಬ್ಗೆ ಆಗಿರಲಿ ಅಥವಾ ಅವರ ದೇಶಕ್ಕಾಗಿರಲಿ ಸುಮಾರು ವರ್ಷ ಆಡಿದ್ದಾರೆ, ಸುಮಾರು ಗೋಲ್ ಹೊಡೆದಿದ್ದಾರೆ, ಸುಮಾರು ಮ್ಯಾಚ್ ವಿನ್ ಮಾಡಿಸಿದ್ದಾರೆ. ಅವರು ಸ್ಟಾರ್ಸ್ ಅಲ್ವಾ? ಹಾಗೆಯೇ ಇಲ್ಲಿ ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಅವರು ಆಗಿರ್ಬೋದು, ಅವರು ಸ್ಟಾರ್ಸ್ ಮಾರ. ನೀವು ಸ್ಟಾರ್ ಕಲ್ಚರ್ ಬೇಡ ಅಂತಂದರೆ ಅವರಾಗಿ ಏನು ಹೇಳಿಕೊಂಡ್ರ ನಾನು ಸ್ಟಾರ್ ಅಂತ ಅಲ್ಲ. ಅವರು ಅಷ್ಟು ವರ್ಷ ಇಂಡಿಯನ್ ಕ್ರಿಕೆಟಿಗೆ ಆಡಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ, ವಿನ್ ಮಾಡಿಸಿದ್ದಾರೆ. ಸೊ ಆಟೋಮೆಟಿಕಲಿ ಸ್ಟಾರ್ ಆಗ್ತಾರೆ. ಗಂಭೀರ್ ಅವರು ಕೋಚ್ ಆಗೋ ಮುಂಚೆ ಭಾರಿ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಮೊದಲೇ. ಒಂಥರ ಇಂಡೈರೆಕ್ಟಾಗಿ ವಿರಾಟ್ ಕೊಹ್ಲಿ ಅವರ ಎಗೇನ್ಸ್ಟ್ ಎಲ್ಲ ಕೆಲವೊಂದು ಸ್ಟೇಟ್ಮೆಂಟ್ ಬರ್ತಾ ಇತ್ತು. ಕೋಚ್ ಆದಮೇಲೆ ಏನು ಡೈರೆಕ್ಟಾಗಿ ಏನು ಹೇಳಲಿಲ್ಲ. ನೋಡಿ, ಅವರ ಮನಸ್ಸಲ್ಲಿ ಇರ್ಬೋದೋ ಏನೋ, ನಾನು ಅಂದ್ಕೊಂಡಷ್ಟು ದೊಡ್ಡ ಸ್ಟಾರ್ ನಾನು ಆಗಲಿಲ್ಲ ಅಂತ, ಅದಕ್ಕೆ ಈ ಥರ ಮಾತು ಹೇಳ್ತಿದ್ದಾರೆ ಏನೋ. ಆ್ಯಂಡ್ ಐ ಫೀಲ್ ಹೀ ಈಸ್ ಅನ್ಲಕ್ಕಿ. ಯಾಕಂತಂದರೆ ಅವರು T20 ವರ್ಲ್ಡ್ ಕಪ್ಪಲ್ಲಿ 75 ರನ್ ಹೊಡೆದಿದ್ರು. ನಮ್ಮ T20 ಫಸ್ಟ್ ಟೈಮ್ ನಾವು ವಿನ್ ಆದಾಗ, ಏನು ಈವನ್ ODI ವರ್ಲ್ಡ್ ಕಪ್ಪಲ್ಲಿ ಕೂಡ 2011ರಲ್ಲಿ 93 ರನ್ ಹೊಡೆದಿದ್ರು, 97 ರನ್ ಹೊಡೆದಿದ್ರು. ಬಟ್ ಅವರು ಆಡ್ತಿದ್ದಾಗ ಅವರಕ್ಕಿಂತ ದೊಡ್ಡ ಸ್ಟಾರ್ಸ್ ಇದ್ದರು. ಏನು ಸೆಹ್ವಾಗ್ ಆಗಿರ್ಬೋದು, ಸಚಿನ್ ಆಗಿರ್ಬೋದು, ಯುವರಾಜ್ ಸಿಂಗ್ ಆಗಿರ್ಬೋದು, ಧೋನಿ ಅವರು, ವಿರಾಟ್ ಕೊಹ್ಲಿ ಅವರು ಸಹ ಆಗ ಒಂಥರ ದೊಡ್ಡ ಒಂದು ಯಂಗ್ಸ್ಟರು, ಭಯಂಕರ ಕೆಪಬಿಲಿಟಿ ಇರೋ ಪ್ಲೇಯರ್ ಅಂತ ಆಲ್ರೆಡಿ ರಿಜಿಸ್ಟರ್ ಆಗಿದ್ರು. ಸೊ ಅವ್ರಿಗೇನೋ ಮನಸ್ಸಲ್ಲಿ ಉಂಟೇನೋ, ನಾನು ಅಂದ್ಕೊಂಡಿರೋಷ್ಟು ದೊಡ್ಡ ಸ್ಟಾರ್ ನನಗೆ ಆಗಲಿಕ್ಕಾಗಲಿಲ್ಲ, ಅದಕ್ಕೆ ನಾನು ಕೋಚ್ ಆದರೆ ಈ ಸ್ಟಾರ್ಸನ್ನೆಲ್ಲ ತೆಗಿತೇನೆ ಅಂತ ಹಾಗೆ ಏನೋ ಅಂದ್ಕೊಂಡಿದ್ರೆ ಏನೋ ನಾನು ಸುಮ್ಮನೆ ಗೆಸ್ ಮಾಡ್ತಾ ಇರೋದು. ಈಗ ಅದಕ್ಕೆಲ್ಲ ಸಹ ಒಂದು ಫುಲ್ ಸ್ಟಾಪ್ ಸಿಕ್ಕಿತ್ತು. ಏನು ಇವರಿಬ್ಬರು ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು 2027 ವರ್ಲ್ಡ್ ಕಪ್ ಆಡ್ತಾರೆ, ಅದರಲ್ಲಿ ಡೌಟ್ ಇಲ್ಲ, ಇನ್ನು ಮೇಲೆ ಯಾವುದೇ ಡೌಟ್ ಇಲ್ಲ. ಈಗ ಮ್ಯಾಚ್ ಬಗ್ಗೆ ಬರೋ, ಇಷ್ಟೊತ್ತು ಮಾತಾಡಿದ್ಮೇಲೆ ಮ್ಯಾಚ್ ಬಗ್ಗೆ ಎಷ್ಟು ಸಿಟ್ಟು ಬಂದಿದೆ ಅಂತಂದರೆ ನನಗೆ. ನೋಡಿ, ನಿನ್ನೆ ಭಾರತ ಹೊಡಿಸಿಕೊಂಡದ್ದು 387 ರನ್. 387 ದೇವರ ಲಾರ್ಡ್ಸ್ ಅಂಗಳದಲ್ಲಿ. ಫಸ್ಟ್ ಆಫ್ ಆಲು ಟಾಸ್ ಟೈಮಲ್ಲಿ ಗಿಲ್ಲವ್ರು ಏನು ಹೇಳಿದರು ಅಂತಂದರೆ 280 to 300 ಹೊಡೆದ್ರೆ ಇಂಗ್ಲೆಂಡ್ ನಾವು ಚೇಸ್ ಮಾಡ್ಬೋದು ಅಂತ. ಸೊ ಎಕ್ಸ್ಪೆಕ್ಟೇಷನ್ ಹಬ್ಬ ಅಂತಂದರೆ 300 ಅಂತ ಇದ್ದದ್ದು, 387 ಹೊಡಿಸ್ಕೊಂಡಿದ್ದಾರೆ. ಸೊ ಬೌಲರ್ಸನ್ನು ದೂರುವಕ್ಕಿಂತ ಸಹ ನಾನು ಇದನ್ನು ದೂರುದು ಟೀಮ್ ಮ್ಯಾನೇಜ್ಮೆಂಟ್ ಎಂಥ ಚೊತ್ತೆ ಟೀಮ್ ನಿನ್ನೆ ಸೆಲೆಕ್ಟ್ ಮಾಡಿದ್ರು ಅಂತಂದರೆ, ಸೀರಿಯಸ್ಲಿ ODI ವರ್ಲ್ಡ್ ಕಪ್ ಪ್ರಿಪ್ಯಾರೇಷನ್ನೇ ಇದು. ಈ ಥರ ಪ್ರಿಪ್ಯಾರೇಷನ್ ಇರ್ತದ? ಯಾಕಂತಂದರೆ ನೀವು ಸುಮ್ಮನೆ ಸ್ಕ್ವಾಡ್ ಓಪನ್ ಮಾಡಿ, ಲಿಟ್ರಲಿ 5 ಬೌಲರ್ಸ್ ಇದ್ದದ್ದು. ಬೌಲಿಂಗ್ ಆಪ್ಷನ್, 6th ಬೌಲಿಂಗ್ ಆಪ್ಷನ್ ಇಲ್ಲವೇ ಇಲ್ಲ. ನೋಡಿ, 4 ಸೀಮರ್ನ ಇಟ್ಕೊಂಡಿದ್ದಾರೆ ಅಲ್ಲ. ನೋಡಿ, ಈಗ ಏನು ಸುಂದರ್ ಅವರು ಕೂಡ ಇಂಜುರಿ ಆದರು. ಸೊ ನಾವೇನು ವರುಣ್ ಚಕ್ರವರ್ತಿ ಅವರು ಸಹ ಏನಿಲ್ಲ, ಸುಂದರ್ ಅವರು ಇಂಜುರಿ ಆಗಿದ್ದಾರೆ. ಸೊ ಇವಾಗಾದರೂ ಕುಲ್ದೀಪ್ ಯಾದವ್ ವಿಕೆಟ್ ಟೇಕಿಂಗ್ ಬೌಲರ್ಗೆ ಅವಕಾಶ ಸಿಗ್ಬೋದು ಅಂತ ಅಂದ್ಕೊಂಡದ್ದು. ಕುಲ್ದೀಪ್ ಯಾದವ್ ಅವರಿಗೆ ನಿನ್ನೆ ಕೂಡ ಅವಕಾಶ ಸಿಗಲಿಲ್ಲ. ಈಸ್ ಅ ವಿಕೆಟ್ ಟೇಕಿಂಗ್ ಬೌಲರ್, ನಿಮ್ಮ ಮೇನ್ ಅಟ್ಯಾಕಿಂಗ್ ಬೌಲರ್, ಅವರಿಗೆ ಅವಕಾಶ ಕೊಡಬೇಕು. ವರ್ಲ್ಡ್ ಕಪ್ ಹತ್ತಿರ ಬರ್ತಾ ಉಂಟು, ಇನ್ನು ಒಂದೇ ವರ್ಷ ಇರೋದು, ಜಾಸ್ತಿ ಸೀರೀಸ್ ಕೂಡ ಇಲ್ಲ, ODI ಸೀರೀಸ್ ಇಲ್ಲ. ಸೊ 4 ಬೌಲರ್ಸನ್ನು ಇಟ್ಕೊಂಡು ಹೋಗಿದ್ದಾರೆ. ಫ್ರಂಟ್ ಲೈನ್ ಪೇಸ್ ಬೌಲರ್ಸ್ ಯಾರೆಲ್ಲ ಅಂತ ನಿನ್ನೆ ಬೈದವೆ. ಬುಮ್ರಾ ಅವರು ಕೂಡ ಇಂಜುರಿ ಅಂತೆ. ನಮಗೆ ಆ ಬುಮ್ರಾ ಅವ್ರದ್ದೇ ಟೆನ್ಷನ್ ಆಗ್ತಾ ಉಂಟು. ಒಂದು 2 ಮ್ಯಾಚ್ ಆಡಿದರೆ ಇಂಜುರಿ ಆಗಿ ಹೋಗ್ತದೆ ಮಾರ, ಅದು ಎಂತ ಅಂತ ಗೊತ್ತಿಲ್ಲ, ಹಂಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಬುಮ್ರಾ ಅವರು ಕೂಡ ಇರಲಿಲ್ಲ. ಸೊ ಯಾರೆಲ್ಲ ಇದ್ರು ಅಂತಂದರೆ ಬ್ರಾರ್ ಆಯಿತಾ, ಗುರ್ನೂರ್ ಬ್ರಾರ್ ಇದ್ದರು. ಅದಾದಮೇಲೆ ಪ್ರಿನ್ಸ್ ಯಾದವ್ ಅವ್ರನ್ನ ಹಾಕ್ಕೊಂಡಿದ್ದು, ಪ್ರಸಿದ್ಧ ಕೃಷ್ಣ, ಹರ್ಷ್ದೀಪ್ ಸಿಂಗ್, 4 ಪೇಸ್ ಬೌಲರ್ಸು, 1 ಸ್ಪಿನ್ನರ್ ಅಕ್ಷರ್ ಪಟೇಲ್. ಲಿಟ್ರಲಿ 5 ಬೌಲರ್ಸ್, 6th ಬೌಲಿಂಗ್ ಆಪ್ಷನ್ ಇಲ್ಲ. 6th ಬೌಲರ್ ಯಾರು ಗೊತ್ತುಂಟಾ? ಎಷ್ಟೋ ವರ್ಷ ಆಯಿತು ಇವರು ಬೌಲಿಂಗ್ ಮಾಡೋದು ಬಿಟ್ಟು. ವಿರಾಟ್ ಕೊಹ್ಲಿ ಅವರೇ ಇನ್ನಿದ್ದದ್ದು 6th ಬೌಲಿಂಗ್ ಆಪ್ಷನ್. ನೀವು 5 ಬೌಲಿಂಗ್ ಆಪ್ಷನ್ ಇಟ್ಕೊಂಡು ಹೇಗೆ ODI ಆಡ್ತೀರಿ ಹೇಳಿ? ಒಬ್ಬ ಬೌಲರ್ ಹೊಡಿಸ್ಕೊಂಡ್ರು ಕೂಡ, ಒಬ್ಬರಿದು ಆಫ್ ಡೇ ಆದರೂ ಅಥವಾ ಅವ್ರಿಗೆ ಇಂಜುರಿ ಆಯ್ತು ಅಂತ ಇಟ್ಕೊಳ್ಳಿ, ಗೋವಿಂದ
ನಿನ್ನೆ ಆದದ್ದು ಹಾಗೆ ಗುರ್ನೂರ್ ಹೊಡಿಸ್ಕೊಳ್ತಾ ಇದ್ರು, ಬಟ್ ಬೌಲಿಂಗ್ ಆಪ್ಷನ್ ಇಲ್ವಲ್ಲ. ಅವರಿಗೆ 10 ಓವರ್ ಕೊಟ್ಟರು, ಜಸ್ಟ್ 3 ರನ್ನಿಂದ ಒಂದು ವೆಲ್ ಡಿಸರ್ವ್ಡ್ ಸೆಂಚುರಿ ಮಿಸ್ ಮಾಡಿಕೊಂಡ್ರು. ಗುರ್ನೂರ್ ಅವರು 10 ಓವರಿಗೆ 97 ರನ್ ಹೊಡಿಸ್ಕೊಂಡ್ರು. ಇಮ್ಯಾಜಿನ್ 5 ಓವರಿಗೆ 97 ರನ್ ಅವರು ಹೊಡಿಸ್ಕೊಂಡಿದ್ರು ಅಂತ ಇಟ್ಕೊಳ್ಳೋ. 5 ಓವರಿಗೆ 97 ರನ್ ಬಿಟ್ಟು ಕೊಟ್ಟಿದ್ರು ಕೂಡ ನೆಕ್ಸ್ಟ್ 5 ಓವರ್ ಕೂಡ ಅವ್ರ ಹತ್ರವೇ ಹಾಕಿಸ್ಬೇಕಿತ್ತು, ಯಾಕಂತಂದ್ರೆ ಬೇರೆ ಬೌಲಿಂಗ್ ಆಪ್ಷನ್ನೇ ಇಲ್ಲವಲ್ಲ. ಸೊ ಇಂಥ ಒಂದು ಎಡವಟ್ಟು ಇಟ್ಕೊಂಡು ಈ ಥರದ ಎಡವಟ್ಟಿನ ಒಂದು ಪ್ಲೇಯಿಂಗ್ 11 ನಿನ್ನೆ ನಮ್ಮದಾಗಿತ್ತು. KL ರಾಹುಲ್ ಅವರು ವಾಪಸ್ ಬಂದಿದ್ದರು, ಶಿವಮ್ ದುಬೆ ಅವರು ಇರಲಿಲ್ಲ, KL ರಾಹುಲ್ ಅವರು ಬಂದರು. ನಾನು ಇಶಾನ್ ಕಿಶನ್ ಅವ್ರನ್ನ ತೆಗಿತಾರೆ ಅಂತ ಅಂದ್ಕೊಂಡಿದ್ದೆ. ಇಶಾನ್ ಕಿಶನ್ ಅವರ ಬದಲಿಗೆ ವಾಪಸ್ KL ರಾಹುಲ್ ಅವರು ಬರ್ತಾರೆ, ಯಾಕಂದರೆ ಸೆಕೆಂಡ್ ಮ್ಯಾಚಲ್ಲಿ KL ರಾಹುಲ್ ಅವರಿಗೆ ಇಂಜುರಿ ಆಗಿದ್ದಕ್ಕೆ ಇಶಾನ್ ಕಿಶನ್ ಅವರು ಬಂದಿದ್ದರು. ಸೊ ಈಗ KL ರಾಹುಲ್ ವಾಪಸ್ ಬಂದರು, ಇಶಾನ್ ಕಿಶನ್ ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ಇಶಾನ್ ಕಿಶನ್ ಇದ್ದಾರೆ, KL ರಾಹುಲ್ ಅವರು ಕೂಡ ಇದ್ದಾರೆ. ಇದು ಯಾವ ಥರದ ಟೀಮನ್ನು ಹೀಗೆ ಇಟ್ಕೊಂಡು ಆಗೋದಿಲ್ಲ. ಆ್ಯಂಡ್ ಈ ಥರ 5 ಬೌಲಿಂಗ್ ಆಪ್ಷನ್ ಇದ್ದಾಗ ಒಪೊನೆಂಟಿಗೆ ಈಸಿ ಏನಂತಂದರೆ ಅವರು ಪ್ಲ್ಯಾನ್ ಮಾಡ್ತಾರೆ, ಒಂದು ಬೌಲರ್ನ ಟಾರ್ಗೆಟ್ ಮಾಡುವ, ಸರಿ ಹೊಡಿಯುವ. ಅವ ಸರಿ ಹೊಡಿಲಿಕ್ಕೆ ಹೊಡಿಸ್ಕೊಳ್ಳಿಕ್ಕೆ ಶುರು ಮಾಡಿದ ಕೂಡಲೇ ಆಟೋಮೆಟಿಕಲಿ ನಮ್ಮದು ರನ್ನಿನ ಮೇಲೆ ಹೋಗ್ತದೆ, ಹೋಲ್ ಟೀಮ್ ಪ್ಯಾನಿಕ್ ಆಗ್ತದೆ. ನಿನ್ನೆ ಆದದ್ದು ಹಾಗೆ. ಆ್ಯಂಡ್ ನಿನ್ನೆ ಗಿಲ್ ಅವರು ಹೇಳಿದ್ರ ಅಂತ ಏನಂತಂದರೆ, ರೂಟ್ ಭಯಂಕರ ಫಾರ್ಮಲ್ ಇದ್ದಾನೆ ಮಾರ್ರೆ, ರೂಟ್ 100 ಹೊಡಿಬಾರ್ದು ಅಷ್ಟೇ ಅಂತ. ನಮ್ಮ ಬೌಲರ್ ಏನು ಮಾಡಿದ್ರು, ಫಸ್ಟ್ 30 ಓವರ್ ವಿಕೆಟ್ ತೆಗೆದಿರ್ತಾನೆ ರೂಟ್ ಬರಲಿಕ್ಕೆ 100 ಹೊಡಲಿಕ್ಕೆ. ಫಸ್ಟ್ 30 ಓವರ್ ವಿಕೆಟೇ ತೆಗಿಲಿಲ್ಲ. 192 ಪಾರ್ಟ್ನರ್ಶಿಪ್ ಫಾರ್ ದಿ ಫಸ್ಟ್ ವಿಕೆಟ್. ಬೆತೆಲ್ ಮತ್ತು ಬೆಂಡಕೆಟ್ ಅವರದು. ಬೆಂಡಕೆಟ್ 141 ರನ್ನು ಇದು ಏನು, ಮತ್ತು ಬೆತೆಲ್ ಅವರು 91 ರನ್ನು. ಮತ್ತು ಅವರು ಔಟ್ ಆದಮೇಲೆ ಎಲ್ಲಿ ಕೂಡ ನಿಲ್ಲಿಲ್ಲ ಅಣ್ಣ. ಜೋ ರೂಟ್ ಬಂದರು, 100 ಹೊಡಿಲಿಲ್ಲ, ಬಿಟ್ಟರೆ 3 ಮ್ಯಾಚಲ್ಲಿ ನಾಟ್ ಔಟ್. ಅವ್ರದ್ದು ವಿಕೆಟ್ ತೆಗಿಲಿಕ್ಕಾಗಲಿಲ್ಲ. ನಿನ್ನೆ 74 ರನ್ ಹೊಡೆದ್ರು ನೋಡಿ. 40 ಓವರ್ ತನಕ ಸರಿ, 40 ಓವರ್ಗೆ 260 ಹೊಡಿಸ್ಕೊಂಡಿದ್ರು, 260 ಅಂತ ಅಂದ್ಕೊಳ್ತೇನೆ, ಹೊಡಿಸ್ಕೊಂಡಿದ್ರು ಭಾರತ ತಂಡ. ಬಟ್ ಲಾಸ್ಟ್ 10 ಓವರ್ಗೆ 126 ರನ್. ಕಮಾನ್ ಯಾರ್. ODIಯಲ್ಲಿ ಕೂಡ 10 ಓವರ್ಗೆ 126 ಅಲ್ಲ, ಟೂ ಮಚ್. ಲಾಸ್ಟ್ 5 ಓವರ್ಗೆ 82 ರನ್. ಆ್ಯಂಡ್ ಜೋ ರೂಟ್ ಮತ್ತು ಬಟ್ಲರ್ ಅವರ ಪಾರ್ಟ್ನರ್ಶಿಪ್ 19 ಬಾಲಿಗೆ 63 ರನ್. ಅಂದರೆ 3.1 ಓವರ್ಸಲ್ಲಿ ನೀವು ಅಷ್ಟು ಹೊಡಿಸ್ಕೊಳ್ತೀರಿ. T20ಯಲ್ಲಿ ಕೂಡ ಅಷ್ಟು ಹೊಡಿಸ್ಕೊಳ್ಳಿಕ್ಕಾಗೋದಿಲ್ಲ ಅಣ್ಣ. 3.1 ಓವರಲ್ಲಿ 63. ಪವರ್ ಪ್ಲೇಯಲ್ಲಿ ಸಹ ಅಷ್ಟು ಹೊಡೆಯೋದಿಲ್ಲ ನೀವು. ಲಾಸ್ಟ್ ಸ್ಲಾಗ್ ಓವರ್ಸಲ್ಲಿ ಫೀಲ್ಡರ್ಸ್ ಎಲ್ಲ ಹೊರಗಡೆ ಇರೋವಾಗ ಆ ರೇಂಜಿಗೆ ಹೊಡಿಸ್ಕೊಂಡಿದ್ದೀರಿ ಅಂತಂದರೆ ಎಷ್ಟು ಕೆಟ್ಟ ಬೌಲಿಂಗ್ ಇರ್ಬೋದು. ಬಟ್ಲರ್ ಅವರು ಪುಣ್ಯ ಅಷ್ಟು ಲೇಟ್ ಬಂದದ್ದು ಒಳ್ಳೇದಾಯ್ತಾ ಅಂತ. 13 ಬಾಲಿಗೆ 41 ರನ್ ಬಟ್ಲರ್ ಅವರು. ಇದು ಹೋಪ್ಲೆಸ್ ಬೌಲಿಂಗ್ ಪ್ರದರ್ಶನ. ಅದಕ್ಕೆ ಹೇಳೋದು, ನೀವು ಯಾಕೆ ಈಗ ODI ಪ್ರಿಪರೇಷನ್ ಆಗ್ತಾ ಇದೆ ವರ್ಲ್ಡ್ ಕಪ್ಪಿಗೆ, ಒಂದು ಸೀನಿಯರ್ ಬೌಲರ್ ಇಲ್ಲ ಬೌಲಿಂಗ್ ಲೈನಪ್ಪಲ್ಲಿ. ಸಿರಾಜ್ ಇಲ್ಲ, ಭುವನೇಶ್ವರ್ ಕುಮಾರ್ ಅವರು ಅಷ್ಟು ಲಯದಲ್ಲಿದ್ದಾರೆ. ಭುವನೇಶ್ವರ್ ಕುಮಾರ್, ಶಮ್ಮಿ ಅವರನ್ನೆಲ್ಲ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ? ನನ್ನನ್ನು ಕೇಳೋದಿದ್ದರೆ ಸರಿ, ಈಗ T20 ವರ್ಲ್ಡ್ ಕಪ್ ಮುಗೀತಲ್ಲ, T20 ಸ್ಕ್ವಾಡಿಗೆ ಹಾಕ್ಕೊಳ್ಳಿ ಶಮ್ಮಿ ಮತ್ತು ಭುವನೇಶ್ವರ್ ಕುಮಾರ್ ಅವ್ರನ್ನ. ಮ್ಯಾಚ್ ಪ್ರಾಕ್ಟೀಸ್ ಆಗ್ತದೆ. ನಿಮ್ಮ ಸ್ಕೀಮ್ ಆಫ್ ಸಿಲೆಕ್ಷನ್, T20ಯ ಸ್ಕೀಮ್ ಆಫ್ ಸಿಲೆಕ್ಷನಲ್ಲಿ ಅವರು ಇಲ್ಲದಿದ್ದರೂ ಕೂಡ ODI ವರ್ಲ್ಡ್ ಕಪ್ ಹಿತದೃಷ್ಟಿಯಿಂದ ಅವರನ್ನು T20ಗೆ ಹಾಕ್ಕೊಂಡು ಅವರಿಗೆ 4 ಓವರ್ ಆಡಿದ ಅನುಭವ ಆಗಿ ಮತ್ತೆ ಅಲ್ಲಿಂದ ODIಗೆ ಬರಲಿ. ಅವರು 2027 ವರ್ಲ್ಡ್ ಕಪ್ಪಿಗೆ ನೀವು ಈ ಥರದ ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಲೈನಪ್ ಇಟ್ಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ಬುಮ್ರಾ ಅವರನ್ನು ನಂಬಿಕೊಂಡಿದ್ರೆ ಆಗೋದಿಲ್ಲ ಅಣ್ಣ. ನಿಮಗೆ ಬುಮ್ರಾ ಅವರಿಗೆ ಸಾಥ್ ಕೊಡಲಿಕ್ಕೆ ಸಿರಾಜ್, ಶಮ್ಮಿ ಅಥವಾ ಭುವನೇಶ್ವರ್ ಕುಮಾರ್ ಅವರು ಬೇಕೇ ಬೇಕಾಗ್ತದೆ. ನೀವು ಅವರನ್ನೆಲ್ಲ ಬಿಟ್ಟು ನಾವು ಪ್ರಿನ್ಸ್ ಯಾದವ್, ಪ್ರಸಿದ್ಧ ಕೃಷ್ಣ ಅವ್ರನ್ನೆಲ್ಲ ಇಟ್ಕೊಂಡು ವರ್ಲ್ಡ್ ಕಪ್ ವಿನ್ ಆಗ್ತೇವೆ ಅಂತ ದಯವಿಟ್ಟು ಕನಸು ಕಾಣೋದನ್ನು ಬಿಡಬೇಕು. ಹಾಗೆಯೇ ಹಾರ್ದಿಕ್ ಪಾಂಡ್ಯ ಅವರಿಗೆ ದಯವಿಟ್ಟು ಮಾರ್ರೆ, ಈಗ ಯಾರೆಲ್ಲ ನಮ್ಮ ಕೀ ಪ್ಲೇಯರ್ಸ್ ಇದ್ದಾರಲ್ಲ ಇನ್ನು ಇದು ODI ವರ್ಲ್ಡ್ ಕಪ್ಪಿಗೆ, ಅವರಿಗೆಲ್ಲರಿಗೆ ಸಹ ನೆಕ್ಸ್ಟ್ IPL ಇಂದ ರೆಸ್ಟ್ ಕೊಡಿ. ಈ IPLಗೆ ಎಲ್ಲ ಮ್ಯಾಚ್ ಆಡ್ತಾರೆ, ಅದಾದ ಕೂಡಲೇ ಇವರಿಗೆ ಇಂಜುರಿ ಆಗ್ತದೆ. ODI ವರ್ಲ್ಡ್ ಕಪ್ ಹತ್ತಿರ ಬರ್ತಾ ಉಂಟು. ನಮ್ಮ ಮೇನ್ ಆಲ್ರೌಂಡರ್ಸಲ್ಲಿ ಯಾರೂ ಇಲ್ಲ. ಹಾರ್ದಿಕ್ ಪಾಂಡ್ಯ ಮೇಜರ್ ಆಲ್ರೌಂಡರ್, ಅವರು ಇಲ್ಲ. ಅವರ ಬ್ಯಾಕಪ್ ನಿತೀಶ್ ಕುಮಾರ್, ಅವರು ಕೂಡ ಇಂಜುರಿ. ಸೊ ಇದು ಏನು ODI ಫಾರ್ಮ್ಯಾಟಲ್ಲಿ ಆದರೂ ಭಾರತ ಭಯಂಕರ ಸ್ಟ್ರಾಂಗ್ ಉಂಟಂತ ಅಂದ್ಕೊಂಡಿದೆ. ಅದು ಕೂಡ ಈಗ ಕೈ ತಪ್ಪಿ ಹೋಗ್ತಾ ಉಂಟು. 387 ಹೊಡೆದಿದ್ದಾರೆ, 388 ಟಾರ್ಗೆಟ್. ಈಗ ವಿನ್ ಆಗಬೇಕು ಅಂತಂದರೆ ನಮ್ಮ ರೋಕೋ ಜೋಡಿ ಪ್ಲಸ್ ಗಿಲ್ಲಿದ್ರೆ ಮಾತ್ರ ಸಾಧ್ಯ ಅಂತವೇ ಅಂದ್ಕೊಂಡದ್ದು. ಹಾಗೆಯೇ ಆಯಿತು.
ಗಿಲ್ಲು ಮತ್ತು ರೋಹಿತ್ ಶರ್ಮಾ ಅವ್ರದ್ದು ಫೆಂಟಾಸ್ಟಿಕ್ ಪಾರ್ಟ್ನರ್ಶಿಪ್. ಹೇಗೆ ಅಲ್ಲಿ ಬೆತೆಲ್ ಮತ್ತು ಬೆಂಡಕೆಟ್ ಅವರದಿತ್ತು ಅದೇ ಥರದ್ದು ಸೂಪರ್ ಪಾರ್ಟ್ನರ್ಶಿಪ್. 147 ರನ್ ಪಾರ್ಟ್ನರ್ಶಿಪ್. ಗಿಲ್ ಅವರು 77 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ನಮ್ಮ ವಿರಾಟ್ ಕೊಹ್ಲಿ ಅವರು ಬಂದರು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವ್ರದ್ದು ಮತ್ತೊಂದು 100+ ಪಾರ್ಟ್ನರ್ಶಿಪ್. ಸೊ ನೀವು 20 ಓವರ್ ತೊಗೊಳ್ಳಿ, 30 ಓವರ್ ತೊಗೊಳ್ಳಿ, 40 ಓವರ್ ತೊಗೊಳ್ಳಿ, 40 ಓವರ್ ತನಕ ಕೂಡ ನೀವು ಕಂಪೇರ್ ಮಾಡಿದರೆ ಇಂಗ್ಲೆಂಡಿನ ಸ್ಕೋರ್ ಏನಿತ್ತು ಅದಕ್ಕಿಂತ ಒಂದು 5-6 ರನ್ ಜಾಸ್ತಿ ಭಾರತ ಇತ್ತು. ಅಂದರೆ ಇಂಗ್ಲೆಂಡಿದು ಥರವೇ ಆಟ ಭಾರತದ್ದು ಕೂಡ ಇತ್ತು. ಬಟ್ ಯಾವಾಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಔಟ್ ಆದರು ಅದಾದ ಮೇಲೆ ಬಂದವ್ರದ್ದು ಏನು ಆಟ ಇಲ್ಲ. ಈಶಾನ್ ಕಿಶನ್ ಆಟ ಇಲ್ಲ, ಏನು ಶ್ರೇಯಸ್ ಅಯ್ಯರ್ ಅವ್ರದ್ದು ಇಲ್ಲ. ಆ್ಯಂಡ್ KL ರಾಹುಲ್ ಅವ್ರು ಬಂದಾಗ ರನ್ ರೇಟ್ ಆಲ್ರೆಡಿ ಇಲ್ಲಿ ಬಂದಿತ್ತು. ಓವರಿಗೆ 13-14 ಆ ಥರ ಏನೂ ಬೇಕಿತ್ತು. ಲಾಸ್ಟ್ ಒಂದು 7-8 ಓವರಲ್ಲಿ 2 ಬಾಲ್ 2 4 ಹೊಡೆದ್ರು. ಜೋಫ್ರಾ ಆರ್ಚರ್ ಅವ್ರದ್ದು ಸಡನ್ನ ಲೆಂತ್ ಚೇಂಜ್ ಮಾಡಿಬಿಟ್ರು ಜೋಫ್ರಾ ಆರ್ಚರ್ ಅವರು. ಇವರಿಗೆ ಗೆಸ್ ಮಾಡಲಿಕ್ಕೆ ಆಗಿಲ್ಲ. ಬೋಲ್ಡ್ ಆದರು. ಅಕ್ಷರ್ ಪಟೇಲ್ 1 ಮ್ಯಾಚ್ ಆಡಿದರೆ ಇನ್ನು 3-4 ಮ್ಯಾಚಲ್ಲಿ ಆಡೋದಿಲ್ಲ. ಆ್ಯಂಡ್ ಎಷ್ಟು ಚಂದ ಸ್ಲೋವರ್ ಬಾಲ್ ಯೂಸ್ ಮಾಡ್ತಿದ್ರು ಸ್ಯಾಮ್ ಕರಣ್ ಅಂತಂದರೆ ಗೊತ್ತೇ ಆಗ್ತಾ ಇರಲಿಲ್ಲ. ಆ್ಯಂಡ್ ಬೆತೆಲ್ ಅವರು ರೋಹಿತ್ ಶರ್ಮಾ ಅವ್ರನ್ನ ಬೋಲ್ಡ್ ಮಾಡಿದಂಥ ರೀತಿ ಅಷ್ಟು 6 ಹೊಡಿಸ್ಕೊಂಡ್ಮೇಲೂ ಕೂಡ. ಆ್ಯಂಡ್ ನೋಡಿ ನಿನ್ನೆ ನಮ್ಮದರಲ್ಲಿ ಕುಲ್ದೀಪ್ ಯಾದವ್ ಅವರು ಇರಬೇಕು. ಯಾಕೆ ಅಂತ ಹೇಳಿದ್ದೆ ಅಂತಂದರೆ ಅಲ್ಲಿ ನಿನ್ನೆ ಏನು ಸ್ಯಾಮ್ ಕರಣ್ ಅವರು ಸ್ಲೋವರ್ ಬಾಲ್ ಆಗ್ತಾ ಇದ್ದಾರೆ. ಆ್ಯಂಡ್ ಸ್ಪಿನ್ನರ್ ಆಗಿ ಆದಿಲ್ ರಶೀದಿಗೆ ಸಾಥ್ ಕೊಡಲಿಕ್ಕೆ ಬೆತೆಲ್ ಅವರು ಬಾಲ್ ಆಗ್ತಾ ಇದ್ದಾರೆ. ಆ್ಯಂಡ್ ವಿಲ್ ಜಾಕ್ಸ್ ಅವರು ಬಾಲ್ ಆಗ್ತಾ ಇದ್ದಾರೆ. 3 ಸ್ಪಿನ್ ಬೌಲರ್ ಹಾಕ್ತಾ ಇದ್ದಾರೆ ಅಲ್ಲಿ ಬೌಲಿಂಗು. ಇವರು ಪಿಚ್ ರೀಡ್ ಮಾಡಿದ್ದು ಸರಿ ಇರಲಿಲ್ವ ನಮ್ಮ ಇಂಡಿಯನ್ ಟೀಮು ಅಥವಾ ಇಂಡಿಯನ್ ಮ್ಯಾನೇಜ್ಮೆಂಟ್? 4 ಸೀಮ್ ಬೌಲರ್ಸನ್ನು ಇಟ್ಕೊಂಡೋದ್ರು, ಇನ್ಎಕ್ಸ್ಪೀರಿಯನ್ಸ್ ಸೀಮ್ ಬೌಲರ್ಸನ್ನು ಇಟ್ಕೊಂಡೋದ್ರು. ಆವಾಗ ಕುಲ್ದೀಪ್ ಯಾದವ್ ಅಂದ್ಕೊಳ್ಬೋದು ಇದು ಎಂತ ಮಾರ್ರೆ. ಹಂಗಾರೆ ನಾನು ಇಷ್ಟು ವರ್ಷ ಆಡಿ ನನಗೆ ಒಂದು ಅಂದರೆ ಬುಮ್ರಾ ಅವರಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಬೌಲರ್ ಬೇಕು ತಂಡದಲ್ಲಿ. ಒಂದು ಆ ಬೌಲಿಂಗ್ ಲೈನಪ್ಪಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಬೌಲರ್ ಬೇಕಲ್ಲ. ಆವಾಗ ಸಹ ನಾನು ಕನ್ಸಿಡರ್ ಮಾಡೋದಿಲ್ಲ ಅಂತಂದರೆ ಇದು ಯಾವ ಲೆಕ್ಕ ಅಂತ ಕುಲ್ದೀಪ್ ಯಾದವ್ ಅವರಿಗೆ ಅನ್ನಿಸ್ತಾ ಇರ್ಬೋದು. ನನಗೆ ನಿನ್ನೆ ಬೇಜಾರದು ಅಂತಂದರೆ ಹೇಗೂ ರೋಹಿತ್ ಶರ್ಮಾ ಅವರು 100 ಹೊಡೆದ್ರು ಲಾರ್ಡ್ಸ್ ಮೈದಾನದಲ್ಲಿ. ಆ್ಯಂಡ್ ಒಬ್ಬ ವಿಸಿಟಿಂಗ್ ಪ್ಲೇಯರ್ ಇಂಗ್ಲೆಂಡಲ್ಲಿ ರೋಹಿತ್ ಶರ್ಮಾ ಅವರಷ್ಟು 100 ಯಾವ ಪ್ಲೇಯರ್ ಕೂಡ ಹೊಡಲಿಲ್ಲ. ODIಯಲ್ಲಿ 800 ಹೊಡೆದ್ರು ರೋಹಿತ್ ಶರ್ಮಾ ಅವರು ಇಂಗ್ಲೆಂಡಲ್ಲಿ ಜಸ್ಟ್ 30 ಇನ್ನಿಂಗ್ಸಲ್ಲಿ. ವಾವ್! ಅಂದರೆ 4 ಇನ್ನಿಂಗ್ಸಿಗೆ ಒಂದು 100 ಬರ್ತಾ ಉಂಟು ಮಾರ್ರೆ ಇಂಗ್ಲೆಂಡಲ್ಲಿ. ಆ್ಯಂಡ್ ಇದು ಏನು ವಿರಾಟ್ ಕೊಹ್ಲಿ ಅವರು 100 ಹೊಡೆಯುವಂಥ ಅವಕಾಶ ಇತ್ತು. ಅವರು ಇಂಗ್ಲೆಂಡಲ್ಲಿ ಇಲ್ಲಿ ತನಕ ಒಂದು ಕೂಡ 100 ಹೊಡೆದಿಲ್ಲ ಯಾವ ಫಾರ್ಮ್ಯಾಟಲ್ಲಿ ಕೂಡ. ಯಾವ ಫಾರ್ಮ್ಯಾಟಲ್ಲೂ ಹೊಡಿಲಿಲ್ವ ಅಂತ. ಅದು ODIಯಲ್ಲಂತೂ ಹೊಡೆಯಿಲ್ಲ ಇಂಗ್ಲೆಂಡಲ್ಲಿ. 74 ರನ್ 60 ಬಾಲಿಗೆ 74 ರನ್ ಹೊಡೆದು ವಿರಾಟ್ ಕೊಹ್ಲಿ ಅವರು ಔಟ್ ಆದರು. ಬಟ್ ನಿನ್ನೆಯ ಮ್ಯಾಚ್ ನೋಡಿ ಮತ್ತೆ ಪುನಃ ಜಗಜ್ಜಾಹೀರಾಗಿದೆ ಏನಂತಂದರೆ OD ಕ್ರಿಕೆಟ್ ಅಂತ ಬಂದರೆ ರೋಕೋ ಜೋಡಿ ಮೇಲೆಯೇ ಈಗಲೂ ಕೂಡ ಇಂಡಿಯನ್ ಟೀಮ್ ಡಿಪೆಂಡ್ ಆಗಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಇರುವ ತನಕ ಆ ಒಂದು ನಂಬಿಕೆ, ಆ ಒಂದು ವಿಶ್ವಾಸ ಏನಿದೆಯಲ್ಲ ಇಷ್ಟು ವರ್ಷದಿಂದ ಇತ್ತಲ್ಲ ಅದು ಇಲ್ಲಿಯ ತನಕ ಸಹ ಕಂಟಿನ್ಯೂ ಹಾಕ್ಕೊಂಡೇ ಬರ್ತಾ ಉಂಟು. ಇವರಿಬ್ಬರಿದ್ದರೆ ವಿನ್ ಮಾಡಿಸ್ತಾರೆ ಅಂತ. ನಿನ್ನೆ ಹೋರಾಟ ಜಾರಿಯಲ್ಲಿದ್ದದ್ದು ಕೂಡ ಇವರಿಂದನೇ. ಏನಾದರೂ ಇವರು ಬೇಗ ಔಟ್ ಆಗಿದ್ದಿದ್ರೆ ಇದು ಲಿಟ್ರಲಿ 1 ಸೈಡೆಡ್ ಮ್ಯಾಚ್ ಆಗ್ತಾಯಿತ್ತು. ಕೊನೆಗೆ ಭಾರತ 27 ರನ್ನಿಂದ ಸೋತರು. ಬಟ್ ಸ್ಟಿಲ್ ಇವರಿಬ್ಬರು ಅಷ್ಟು ಹೋರಾಟ ಇಟ್ಟದಕ್ಕೆ ಅಫ್ಕೋರ್ಸ್ ಗಿಲ್ ಇವರು 3 ಜನ ಆಡಿದ್ದಕ್ಕೆ, ಟಾಪ್ 3 ಬ್ಯಾಟ್ಸ್ಮನ್ ಆಡಿದ್ದಕ್ಕೆ ಭಾರತ 360 ತನಕ ಬಂತು. ಇಲ್ಲೇ ಇದ್ದರೆ ಲಿಟ್ರಲಿ ಒಂದು 100-150 ರನ್ನಿಂದ ಸೋಲ್ತಾ ಇದ್ರು ಅಂತ ನನಗೆ ಅನ್ನಿಸ್ತಾ ಉಂಟು. ಜಾಸ್ತಿ ಮಾತಾಡಿದ್ದೆ ಯಾಕಂದರೆ ಜಾಸ್ತಿ ಮಾತಾಡಲಿಕ್ಕಿತ್ತು. ಯಾಕಂತಂದರೆ ರೋಹಿತ್ ಶರ್ಮಾ ಅವರ ಬಗ್ಗೆ ಬಿಟ್ಟಾಕಿ ಈ ಥರದ ಪ್ರಿಪರೇಷನ್ ವಿಚ್ ಈಸ್ ರಿಯಲಿ ಬ್ಯಾಡ್. ಯಾಕಂತಂದರೆ ಸೆನ್ಸ್ಲೆಸ್. ಇದು 5 ಬೌಲಿಂಗ್ ಆಪ್ಷನ್ ಇಟ್ಕೊಂಡು ಯಾರಾದರೂ ಹೋಗ್ತಾರಾ ODI ಕ್ರಿಕೆಟಲ್ಲಿ? 50 ಓವರ್ ಮ್ಯಾಚ್ ಕೇವಲ 5 ಬೌಲರ್ನ ಇಟ್ಕೊಂಡು. ಇಂಗ್ಲೆಂಡ್ ನೀವು ಕ್ರಿಕ್ ಬಜಾರ್ ನಿಮ್ದು ಯಾವ್ದು ಆ್ಯಪ್ ಇರ್ತಲ್ಲ ಅದರಲ್ಲಿ ನೋಡಿ 7 ಜನ ಬೌಲಿಂಗ್ ಹಾಕಿದ್ದಾರೆ ಇಂಗ್ಲೆಂಡ್. ಅಂದರೆ ಬೌಲಿಂಗ್ ಆಪ್ಷನ್ಸ್ ಅಷ್ಟು ಉಂಟು. ನಮ್ಮಲ್ಲಿ ಬೌಲಿಂಗ್ ಆಪ್ಷನ್ಸೇ ಇಲ್ಲ. ಹೀಗೆಲ್ಲ ಇಟ್ಕೊಂಡು ಟೀಮ್ ಬಿಲ್ಡ್ ಮಾಡಿದರೆ ಅಥವಾ ಪ್ರಿಪೇರ್ ಮಾಡ್ತಾ ಇದ್ದೇವೆ ನಾವು ODIಗೆ ಅಂತಂದರೆ ಇಲ್ಲ, ನಿಮ್ಮದು ಥಾಟ್ ಪ್ರೊಸೆಸ್ಸೇ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಉಂಟು. ಇನ್ನೂ ಜಾಸ್ತಿ ಮಾತಾಡೋದಿಲ್ಲ, ತುಂಬ ಜಾಸ್ತಿ ಮಾತಾಡಿದೆ. ನಮ್ಮ ಈ ಒಂದು ಚಾನಲಿನ ಹಿಸ್ಟ್ರಿಯಲ್ಲಿ ಇದು ಲೆಂದಿಯೆಸ್ಟ್ ವಿಡಿಯೋ ಅಂತ ಪೂರ್ತಿ ಕೇಳಿಸಿಕೊಂಡ್ರೆ ಒಂದು ಕಮೆಂಟ್ ಹಾಕಿ ಆಯಿತಾ. ಒಂದು ಚೂರು ಸಹ ಸ್ಕಿಪ್ ಮಾಡದೆ ನಿಮ್ಮ ಮಾತನ್ನು ಪೂರ್ತಿ ಕೇಳಿದ್ದೇವೆ ಅಂತ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ರೋಹಿತ್ ಶರ್ಮಾ. ಕರೆಕ್ಟ್ ಟೈಮಲ್ಲಿ ಒಂದು ಕರೆಕ್ಟ್ 100 ಬಂತು. ಒಂದು ಟೀಮಿದು ಮೊರಾಲ್ ಜಾಸ್ತಿ ಆಯಿತು, ಅವ್ರಿಗೆ ಸಹ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿರ್ತದೆ. ಆ್ಯಂಡ್ ಏನು ರೋಹಿತ್ ಶರ್ಮಾ ಅವರು 100 ಹೊಡೆದಾಗ ವಿರಾಟ್ ಕೊಹ್ಲಿ ಅವ್ರದ್ದು ಸೆಲೆಬ್ರೇಷನ್ ನೋಡಬೇಕಿತ್ತು. ಅದು ನಮಗೆ ಗೊತ್ತಾಗ್ತಿತ್ತು ಮಾರ. ಅದು ನೋಡಿದಾಗ ಅಂದರೆ ವಿರಾಟ್ ಕೊಹ್ಲಿಗೆ ಅಷ್ಟು ಖುಷಿಯಾಗಿರ್ತದೆ. ಹೊಡೆದ ನೋಡು, ಇನ್ನು ಯಾರು ಕೂಡ ಮಾತಾಡಬಾರ್ದು ರೋಹಿತ್ ಶರ್ಮನ ಬಗ್ಗೆ ಅಂತ. ಆ ಒಂದು ಫ್ರೆಂಡ್ಶಿಪ್, ಆ ಒಂದು ಬಾಂಡ್
ಮ್ಯಾಚ್ ವಿನ್ ಆದರೆ ಇನ್ನೂ ಖುಷಿ ಆಗ್ತಿತ್ತು, ಸೀರೀಸ್ ವಿನ್ ಆಗಿದ್ದೇವೆ ಅಂತ ಆಗ್ತಾಯಿತ್ತು. ಬಟ್ ಎನಿವೇಸ್ ಅಲ್ಲಿ ತನಕ ಒಂದು ಹೋರಾಟ ಇತ್ತು ಅಂತ ಒಂದು ಖುಷಿ ಅಷ್ಟೇ, ಸಮಾಧಾನ, ಖುಷಿ ಅಲ್ಲ ಸಮಾಧಾನ. ಮತ್ತೊಮ್ಮೆ ಹೇಳ್ತೇನೆ ಏನಂತಂದರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಸರಿಯಾಗಿ ಬರುವ. ನಮಸ್ಕಾರ.